ಕೈಯಲ್ಲಿ ಟಿ ಬಂದಿದೆ. ಹಾಯ್ ಮಾಡಿ ಅವ್ರು ಟೀ ಕೊಡ್ಸೋಣಂತೆ ನನಗೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ಇವತ್ತು ನಾವು ಊಟಿಗೆ ಹೋಗ್ತಾ ಇದ್ದೀವಿ ಫ್ಯಾಮಿಲಿ ಎಲ್ಲ ಸೇರಿ. ನೈಟ್ ಹೊಡ್ತೀವಿ ಗೈಸ್. ಈಗ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ನಾನು ಕಾಲೇಜಿಂದ ಬಂದಿದ್ದು ಸ್ವಲ್ಪ ಲೇಟ್ ಆಯಿತು. ಮಳೆ ಎಲ್ಲ ಫುಲ್ ಆಚೆ ಜೋರು ಗೈಸ್, ಜೋರು ಮಳೆ ಬರ್ತಿದೆ, ಗುಡುಗು ಮಿಂಚು ಎಲ್ಲ. ಇನ್ನು ನಮ್ಮ ಪಪ್ಪ ಬರಬೇಕು. ನಮ್ಮ ಪಪ್ಪ ಬಂದು ನೈಟು ಡಿನ್ನರ್ ಮಾಡಿ ಇಲ್ಲಿಂದ ಹೊಡ್ತೀವಿ ಗೈಸ್. ಊಟಿಗೆ ಹೋಗ್ತಾ ಇದ್ದೀವಿ ನಾವು ಫ್ಯಾಮಿಲಿ ಎಲ್ಲ ಸೇರಿ. ಗೈಸ್, ಈಗ ಟೈಮ್ 10:30 ಆಗಿದೆ. ಎಲ್ಲ ಲಗೇಜಸ್ ಪ್ಯಾಕ್ ಆಗಿದೆ ಗೈಸ್. ಇದು ಬೇಡ, ಲಗೇಜಸ್ ಎಲ್ಲ ಪ್ಯಾಕ್ ಆಗಿದೆ ಗೈಸ್. ಇನ್ನು ಟಿ ಬಂದಿಲ್ಲ. ಎಲ್ಲರೂ ಮನ್ಗಿದ್ದಾರೆ. ತಾತಾಜಿ ಒಳಗೆ ಮನ್ಗಿದ್ದಾರೆ, ಪಪ್ಪ ಮಮ್ಮಿಯವ್ರ ಮೇಲೆ ಮನ್ಗಿದ್ದಾರೆ ಗೈಸ್. ನಾನು ಒಬ್ಬನೇ ಎದ್ದಿರೋದು, ನಿದ್ದೆನೇ ಬರ್ತಾಯಿಲ್ಲ ಟ್ರಿಪ್ಗೆ ಹೋಗೋ ಇದು ಖುಷಿಲಿ. ನನ್ನ ತಮ್ಮ ಮನ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಅವನು ಮನ್ಗಿದ್ದಾನೆ ಗೈಸ್. ಟಿಗೋಸ್ಕರ ವೆಯ್ಟಿಂಗು. ಟಿ ಬಂದಾದಮೇಲೆ ವೀಡಿಯೋ ಮಾಡ್ತೀನಿ ಗೈಸ್. ಫೈನಲಿ ಟಿ ಬಂದಿದೆ. ನಮ್ಮ ಪಪ್ಪ ಕಾದು ಮನ್ಗೆ ಬಿಟ್ಟಿದ್ದಾರೆ ಗೈಸ್. ಪಪ್ಪ ಟಿ ಬಂತು, ಬನ್ನಿ. ಗೈಸ್, ಈಗ ಲೇಖನ ಎದಳ್ಸಕ್ಕೆ ಹೋಗೋಣ. ಎಷ್ಟು ಎದುರಿಸಿದ್ರೆ ಇರಲ್ಲ. ಯಾಕೋ ಇದು ಬಾರೋ, ಟಿ ಬಂದಿದೆ, ಬಿಟ್ಟು ಹೋಗೋಣ ಬನ್ನಿ ಗೈಸ್. ಸುಮ್ಮನೆ ಇಲ್ಲೇ ಇರಲಿ ರೂಮಲ್ಲಿ. ಪ್ಲಸ್ ನಾನು ಒಂದು ಸ್ವಲ್ಪ ಹೊತ್ತು ಪವರ್ ನ್ಯಾಪ್ ತೊಗೊಂಡು ಈಗ ಕಂಫರ್ಟಬಲ್ ಡ್ರೆಸ್ಸಲ್ಲಿ ರೆಡಿಯಾಗಿ ಬಂದಿದ್ದೀನಿ. ಟಿ ಬಂದಿದೆ, ಬನ್ನಿ ಹೋಗೋಣ ಗೈಸ್. ಅಲ್ಲಿ ಟಿ ಬಂದಿದೆ. 10 ಗಂಟೆಗೆ ಬರಬೇಕಾಗಿದ್ದು 11 ಗಂಟೆಗೆ ಬಂದಿದೆ. ಬನ್ನಿ ಗೈಸ್, ಈಗ ಲಗೇಜಸ್ ಎಲ್ಲ ಲೋಡ್ ಮಾಡೋಣ. ಲೋಡ್ ಮಾಡಿ ಇಲ್ಲ ಆಲ್ರೆಡಿ ಎಲ್ಲ ಲೋಡ್ ಆಗ್ತಿದೆ ಗೈಸ್ ಲಗೇಜಸ್. ನಾವೀಗ ಟ್ರಿಪ್ಪಿಗೆ ಹೋಗ್ತಾ ಇರೋದು ಬರೀ ನಮ್ಮ ಫ್ಯಾಮಿಲಿ ಎಲ್ಲ. ಹಾಫ್ ಆಫ್ ದ ಜೇನುಗೂಡು ಹೋಗ್ತಾ ಇದ್ದೀವಿ. ಎಲ್ಲರೂ ಬಂದಿದ್ದಾರೆ, ಚಿಕ್ಕಪ್ಪ ಅವರು, ದೊಡ್ಡಪ್ಪ ಅವರು ಎಲ್ಲ. ಗೈಸ್, ಈಗ ಲೈಟ್ಸ್ ಎಲ್ಲ ಆಫ್ ಮಾಡಿ ಮನೆ ಕಡೆಯಿಂದ 4-5 ದಿನ ತಲೆ ಹಾಕಲ್ಲ. ಲೆಟ್ಸ್ ಗೋ ಗೈಸ್. ಫಸ್ಟು ಈಗ ಅಪ್ಪಾಜಿ ಅಮ್ಮವ್ರು ಹೋಗ್ತಾರೆ. ಹೋಗಿ ಒಳಗೆ ಹತ್ತಿ. ನೆಕ್ಸ್ಟ್ ಚಿಕ್ಕಪ್ಪ ಹೋಗ್ತಾರೆ. ಶಶಂಕರ್, ಹ್ಯಾಪಿ ಬರ್ಡೇ. ನಿಮ್ಮದು ಗೈಸ್. ಈಗ ನಮ್ಮ ಮಮ್ಮಿ ಹತ್ತುತ್ತಾ ಇದ್ದಾರೆ. ಮಮ್ಮಿ ಹಾಯ್ ಮಾಡಿ. ಅವ್ರು ಇವಾಗ ಹಂಗೆ ಬಿಗ ಲೇಖನವರೆಲ್ಲ ಹತ್ತಿದ್ದಾರೆ. ಟ್ರಿಪ್ ಮುಗಿತ್ತು, ಬಾಯ್. ಗೈಸ್, ಈಗ ಲಾಸ್ಟಿಗೆ ನಾನು ಹತ್ತುತ್ತಾ ಇದ್ದೀನಿ. ಗೈಸ್, ಈಗ ಓಡ್ತಾ ಇದ್ದೀವಿ ಎಲ್ಲರೂ. ನಮ್ಗೆ ಗೊತ್ತ ಗಾಡಿ ಓಡ್ಸಕ್ಕೆ ಬಂದಿರೋದು ಚೇತನ್ ಅಣ್ಣ ಅಂತ. ಅಣ್ಣ ಹಾಯ್ ಮಾಡಿ. Whole night staying inside the staying inside TT for 8 hours. ಟ್ರಿಪ್ ಸ್ಟಾರ್ಟ್ ಆಗಿ ಇನ್ನೂ 1 ಅವರೂ ಆಗಿಲ್ಲ. ಆಗಲೇ ಲೇಖನ್ ಮತ್ತು ಮೋಹಿತು ಡ್ರೈವರನ್ನು ನನ್ನ ಫ್ರೆಂಡ್ ಮಾಡಿಕೊಂಡು ಕಷ್ಟ ಸುಖ ಮಾತಾಡ್ತವ್ರೆ ಗೈಸ್ ಆಗಲೇ. ಗೈಸ್, ಈಗ ಎಲ್ರೂ ಒಬ್ರೊಬ್ರಾಗೆ ಮಾತಾಡ್ಸ್ಕೊಂಡು ಹೋಗೋಣ ಬನ್ನಿ. ಫಸ್ಟು ಅಪ್ಪಾಜಿ ಅಮ್ಮವರಿದ್ದಾರೆ. ಅಪ್ಪಾಜಿ, ಊಟಿಗೆ ಹೋಗ್ತಿರೋ ಟ್ರಿಪ್ ಹೆಂಗೆ ಅನ್ನಿಸ್ತಿದೆ ನಿಮಗೆ? ಚೆನ್ನಾಗಿದೆ. ನಾವು ಊಟಿಗೆ ಹೋಗ್ತಿದ್ವಾ ಅಥವಾ ಬೇರೆ ಎಲ್ಲಾದರೂ ಹೋಗ್ತಿದ್ವಾ ಟ್ರಿಪ್ಪು? ಊಟಿಗೆ ಟ್ರಿಪ್ ಹೋಗ್ತಿದ್ಯೋ ಬೇರೆ ಎಲ್ಲಾದ್ರೂ ಹೋಗ್ತಿದ್ವಾ? ಎಲ್ಲರೂ ಊಟಿ ಅಂತ ಊಟಿನೇ. ನೀವು ಬಟ್ಟೆ ಎಲ್ಲ ತಗೊಂಡಿದ್ರಾ ಊಟಿಗೆ? ಎಲ್ಲ ತಗೊಂಡಿದ್ದೀವಿ. ತಗೊಂಡವ್ರೆ. ಅಮ್ಮ, ನೀವು ಹೆಂಗ ಅನಿಸ್ತೀವಿ ಊಟಿ ಟ್ರಿಪ್ ಹೋಗ್ತಿರೋದು? ತುಂಬಾ ಖುಷಿ ಆಗ್ತಾ ಇದೆ. ದೊಡ್ಡಮ್ಮ ಅವ್ರದ್ದು ಬರ್ತ್ಡೇ ಇವಾಗ, ಮೀಟಿಂಗ್ ಆನಿವರ್ಸರಿ. ಎಲ್ಲ ಮಮ್ಮಿ ಇವತ್ತು ಆರ್ಕೆ ಬಾಪ ಅವ್ರದ್ದು. ಆರ್ಕೆ ಬಾಪ, ಊಟಿ ಟ್ರಿಪ್ ಹೆಂಗ ಅನಿಸ್ತಿದೆ? ಜಾಲಿ 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 ಎಲ್ಲ ಜಾಲಿ 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 ಎಲ್ಲ ಜಾಲಿ. ಏನಾದ್ರು ಹೇಳಿ. ಏನು ಡಿಪ್ರೆಷನ್? ಊಟಿಗೆ ಹೋಗ್ತೇವೆ ಸೆಕೆಂಡ್ ಟೈಮು. ಒಳ್ಳೆ ಎಕ್ಸ್ಪ್ರೆಷನ್ ಇಟ್ಕೊಂಡಿದೀವಿ. ಏನಾಗುತ್ತೆ ನೋಡ್ಬೇಕು. ಓಕೆ. ನೀವು? ನಾನು ಸೆಕೆಂಡ್ ಟೈಮ್ ಊಟಿಗೆ ಹೋಗ್ತಿದ್ದೀನಿ. ಖುಷಿ ಆಗ್ತಿದೆ. ಅದು ಫ್ಯಾಮಿಲಿ ಫುಲ್ಲು. ಮಕ್ಕಳ ಜೊತೆ ಈಗ ಮಕ್ಕಳ ಜೊತೆ ಹೋಗ್ತಿದ್ದಾಳೆ. ಮಕ್ಕಳು ದೊಡ್ಡವರಾಗಿದ್ದಾರೆ. ಈಗ ಅವ್ರನ್ನ ಕರ್ಕೊಂಡು ಊಟಿಗೆ ಹೋಯ್ತಾಳೆ ಅಷ್ಟೇ. ನೋಡಿಲ್ಲ ಅವಳು.
ಫಸ್ಟ್ ಟೈಮ್ ಊಟಿಗೆ ಹೋಗ್ತಿರೋದು. ತುಂಬ ಎಕ್ಸೈಟ್ಮೆಂಟ್ ಇದೆ, ತುಂಬ ಎಂಜಾಯ್ ಮಾಡ್ತೀವಿ, ಅದೆಲ್ಲ ಬ್ಲಾಗಲ್ಲಿ ಹಾಕ್ತೀವಿ. ಸ್ಟೇ ಟ್ಯೂನ್. ಫಸ್ಟ್ ಟೈಮ್ ಊಟಿಗೆ ಹೋಗ್ತಾ ಇದ್ದೀವಿ. ನೋಡೋಣ ಹೆಂಗಿರುತ್ತೆ ಏನು ಅಂತ ಹೇಳ್ತೀವಿ. ಏನೇನು ಯಾವ ಥರ ಏನು ಅಂತ ನೋಡಿ ಹೇಳ್ತೀವಿ ಹೆಂಗಿರ್ತೇವೆ. ನ್ಯೂಸ್ ರಿಪೋರ್ಟ್ ಮಾಡಿದ್ಕೆ ಈಗ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಶಂಕರ್ ನಿದ್ದೆ ಮೂಡಲ್ಲಿ ಫುಲ್ ಜಾಲಿ ಜಾಲಿ. ಹಾಯ್ ಫ್ರೆಂಡ್ಸ್, ನಾವೀಗ ಉದಕ ಮಂಡಲಕ್ಕೆ ಹೋಗ್ತಾ ಇದೀವಿ. ಉದಕ ಮಂಡಲಕ್ಕೆ ಹೋಗ್ತಾ ಇದೀವಿ. ಉದಕ ಮಂಡಲ ಆದ್ಮೇಲೆ ಕೊಡೈಕೆನಾಲ್ಗೆ ಹೋಗಿ ಮಾಡಿ ಜಾಲಿ ಜಾಲಿ ಮಾಡಕ್ ಹೋಗಿ ಬರ್ತಾ ಇದೀವಿ. ಎಲ್ಲರೂ ವಿಶ್ ಮಾಡಿ ನಾವು ಟ್ರಿಪ್ ಚೆನ್ನಾಗಿರ್ಲಿ ಅಂತ. ಬಾಯ್. ಊಟಿ ಬಂತು ಗೈಸ್. ಫಸ್ಟ್ ಪಿಟ್ ಸ್ಟಾಪ್. ಜಾಗ ಹೃದಯ ಮೌನ ಕಾಣುವಾಗ ಮಾತು ಹೇಗೆ ಆಡಲಿ. ಸುಮ್ಮನೆ ನಗ್ತಾಳೆ, ಕದ್ದು ನೋಡ್ತಾಳೆ, ಇದ್ದೆ ಬೀಳ್ತಾಳೆ, ಸಕ್ಕತ್ತಾಗೋಳೆ. ಸುಮ್ಮನೆ ನಗ್ತಾಳೆ, ಕದ್ದು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ. ಟುಡು 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 ಸಕ್ಕರೆ ನನ್ನ ಗೊಂಬೆ ಸಕ್ಕತ್ತಾಗೋಳೆ. ಹೇಳಿದರೆ ನಂಗೆ ಯಾಕೋ ಕಜ್ಜಿ. ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ನೀ ಮೊದಲ ಕೊನೆಯ ಆಸೆ ನನ್ನ ಎದೆಗೆ ಇಳಿಸೋ ಭಾಷೆ. ಮನೆ ಬೀರಿಯಲಿ ನನಗೂ ನಿನಗೂ ಮನೆ ಮಾಡಿರುವೆ. ಒಳಗೆ ಬರಲು ತಡ ಇನ್ನೇಕೆ, ಕಿಟಕಿಲೇ ನಾಕಾದೆ. ಗೈಸ್, ಈಗ ಸೆಕೆಂಡ್ ಪಿಚ್ ಸ್ಟಾಪ್. ಟೀ ಬ್ರೇಕಿಗೆ ನಿಲ್ಸಿದ್ದೀವಿ. ಚಿರಂಗ್ ಟೀ ಕೊಡ್ಸೋಣಂತ ನನಗೆ. ಈಗ ನಾವು 4 o'clock ಆಗಿದೆ ಗೈಸ್. ಈಗ ನಾವು ಬಂಡೀಪುರ ಹತ್ರ ಇದ್ದೀವಿ. ಬಂಡೀಪುರ ಎಂಟ್ರಿ ಗೇಟು 6 o'clock ಮೇಲೆ ಓಪನ್ ಆಗುತ್ತೆ ಅಂತ ಎಲ್ಲ ಟಿಟಿಲೇ ಅಂದ್ಕೊಂಡಿದ್ದಾರೆ. ಈಗ ನಾವು 2 hour ವೆಯ್ಟ್ ಮಾಡಿ ಬಂಡೀಪುರ ಫಾರೆಸ್ಟ್ಗೆ ಎಂಟ್ರಿ ಆಗ್ತಾ ಇದ್ದೀವಿ ಗೈಸ್. ಇಲ್ಲ ನೋಡಿ, ಇನ್ನು ನಿದ್ದೆಗಣ್ಣಲ್ಲಿದ್ದಾರೆ ಎಲ್ಲರೂ. ಇವನಂತೂ ನಿದ್ದೆನೇ ಮಾಡ್ತಾನೆ. ಬಂಡೀಪುರ ಫಾರೆಸ್ಟ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಈಗ ಶಾರ್ಟ್ಸ್ ಬರುತ್ತೆ ನೋಡಿ. ಗೈಸ್, ಈಗ ಬ್ರೇಕ್ಫಾಸ್ಟ್ಗೆ ಒಂದು ಹೋಟ್ಲಿಗೆ ಕೇಳಿದ್ವಿ ಗೈಸ್, ಪೂಜಾ ಹೋಟ್ಲ್ ಅಂತ. ಬನ್ನಿ ಟಿಫನ್ ಮಾಡ್ಕೊಂಡು ಹೋಗೋಣ. ಈಗ ಟಿಫನ್ ಮಾಡ್ತಾಯಿದ್ದೀವಿ ಎಲ್ಲರೂ. ನಾನು ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ದೀನಿ.
ಚಿರಂತು ಆಲ್ಮೋಸ್ಟ್ ಎಲ್ಲರೂ ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ದಾರೆ ಗೈಸ್. ನನ್ನ ಮಮ್ಮಿ ಅವರೆಲ್ಲ ಅಲ್ಲಿ ಕೂತಿದ್ದಾರೆ. ಪಪ್ಪ ಇನ್ನೂ ಆರ್ಡ್ರ್ ಮಾಡಿಲ್ಲ, ಆರ್ಡ್ರ್ ಮಾಡಬೇಕು. ಟಿಫನ್ ಮುಗಿಸೀಗ ಡೈರೆಕ್ಟ್ ಊಟಿಗೆ ಗೈಸ್. ಸೂಪರಾಗಿ ತಿಂಡಿ ಮಾಡಿ ಈಗ ಓಡ್ತಾ ಇದ್ದೀವಿ ಊಟಿ ಕಡೆ ಗೈಸ್. ಸ್ಯಾಂಪಲ್ ಸೋಮ್ ತೊಗೊತಾ ಇದ್ದಾರೆ ಅಂಗಡಿಯಿಂದ. ನನ್ನ ಮುಖ ತೋರಿಸಿ ಗೈಸ್. ಈಗ ಫಸ್ಟ್ ಹೋಗೋದೆ ನೀಲಗಿರೀಸ್ಗೆ, ಎಲ್ಲ ತೋರಿಸ್ತೀನಿ ಗೈಸ್. ವೇಟ್ ಫಾರ್ ನೆಕ್ಸ್ಟ್ ವಾಕ್. ಟಾಟಾ ಬಾಯ್.